ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನನ್ನ ಕ್ಷೇತ್ರ ಆಳಂದದಲ್ಲೂ ಮತದಾರರ ಹೆಸರು ಡಿಲೀಟ್ ಮಾಡಲು ದೊಡ್ಡ ಸಂಚು ನಡೆದಿತ್ತು ಅಂತ ಶಾಸಕ ಬಿಆರ್ ಪಾಟೀಲ್ ಹೊಸ ಬಾಂಬೊಂದನ್ನು ಸಿಡಿಸಿದ್ದಾರೆ. ಸೆಪ್ಟೆಂಬರ್ 9ರಂದು ಮಧ್ಯಾಹ್ನ 1 ಗಂಟೆಗೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು 5,900 ಮತಗಳನ್ನು ಡಿಲೀಟ್ ಮಾಡಲು ಮತದಾರರಿಗೆ ಸಂಬಂಧ ಇಲ್ಲದವರು ಡಿಲೀಟ್ಗಾಗಿ ಫಾರ್ಮ್ ನಂಬರ್ 7ರಲ್ಲಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಅದರಲ್ಲಿ 27 ಅರ್ಜಿ ಪುರಸ್ಕೃತಗೊಂಡಿದ್ದು ಉಳಿದವೆಲ್ಲವನ್ನ ಸಂಚು ರೂಪಿಸಿ ಡಿಲೀಟ್ಗಾಗಿ ಯತ್ನಿಸಲಾಗಿತ್ತು ಅಂತ ಬಿಆರ್ ಪಾಟೀಲ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವರದಿ ಮಲ್ಲಿಕಾರ್ಜುನ್, ಕಲಬುರಗಿ, ವಿವಾ ನ್ಯೂಸ್ ಕನ್ನಡ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ದೊಡ್ಡ ಷಡ್ಯಂತ್ರ ನಡೆದಿತ್ತು. ಇವತ್ತೇನು ರಾಹುಲ್ ಗಾಂಧಿಯವರು ದೇಶದಲ್ಲಿ ಈ ವೋಟ್ ಚೋರಿ ಅಭಿಯಾನ ಮಾಡ್ತಾ ಇದ್ದಾರೆ. ಇವತ್ತು ಆಳಂದ ಪ್ರಕರಣ ಜೀವಂತ ಸಾಕ್ಷಿಯಾಗಿದೆ. ಅದಕ್ಕೆ ನಾನೇನು ಎಲ್ಲ ಸಬೂತುಗಳನ್ನು ಕೊಟ್ಟಿದ್ದೀನಿ. ಏನು ಜೀವಂತ ಸಾಕ್ಷಿ ಜೀವಂತ ಸಾಕ್ಷಿ ಅಂದರೆ ಸ್ವಂತ ಚುನಾವಣಾ ಆಯೋಗದ ಅಧಿಕಾರಿ ಕಂಪ್ಲೇಂಟ್ ಕೊಡ್ತಾರೆ, ಅದು FIR ಆಗ್ತದೆ. ತನಿಖೆ ಶುರು ಮಾಡಿದಾಗ ಚುನಾವಣಾ ಆಯೋಗದವ್ರು ಸಹಕಾರ ನೀಡ್ತಾ ಇಲ್ಲ. ಇದರಿಂದ ಅನುಮಾನ ಜಾಸ್ತಿ ಆಗ್ತದೆ. ಹಾಗಾಗಿ ಇದು ಯಾರು ಕೈವಾಡಿದೆ ಇದರ ಹಿಂದೆ ಅನ್ನೋದನ್ನು ತನಿಖೆ ಆಗಬೇಕು. ಏನಾಗಿದೆ ಸರ್? ಫಾರ್ಮ್ ನಂಬರ್ 7 ಡಿಲೀಟ್ ಮಾಡಬೇಕಂತ ಫೋರ್ಜರಿ ಮಾಡಿದ್ದಾರೆ. ಯಾರು ಮಾಡಿದ್ರು ತನಿಖಾ ವರದಿ ಹೇಳಬೇಕು. ನಾವು ಮಾಡೋದು ತನಿಖಾ ವರದಿ ಹೇಳಬೇಕು. ಅವರು ಜೀವಂತವಾಗಿದ್ದಾರೆ, ಊರಲ್ಲಿದ್ದಾರೆ, ಮನೆಯಲ್ಲಿದ್ದಾರೆ. ಅಂಥವ್ರ ಹೆಸರುಗಳನ್ನು ಡಿಲೀಟ್ ಮಾಡಬೇಕು ಅಂತೇಳಿ ಸುಮಾರು 6,018 ಅದರಲ್ಲಿ 5,994 ಮತದಾರರು ಫೋರ್ಜರಿ ಅಂತ ಪ್ರಮಾ ಫೇಸಿ ಅಂತೇಳಿ ಚುನಾವಣಾಧಿಕಾರಿಗೆ ಮನವರಿಕೆ ಆದಮೇಲೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಳಂದ ಪೊಲೀಸ್ ಸ್ಟೇಷನ್ದಲ್ಲಿ ಕಂಪ್ಲೇಂಟ್ FIR ಆಗಿ ತನಿಖೆ ಶುರುವಾಗಿದೆ. 2.5 ವರ್ಷ ಆದರೂ ಕೂಡ ಚುನಾವಣಾ ಆಯೋಗದವರು ತನಿಖೆಗೆ ಸಹಕರಿಸ್ತಾ ಇಲ್ಲ. ಇದೊಂದು ದೊಡ್ಡ ಷಡ್ಯಂತ್ರ ಇದೆ. ಇದನ್ನು ಪ್ರಜಾಪ್ರಭುತ್ವಕ್ಕೆ ಬಹಳ ಮಾರಕವಾಗಿದೆ. ಡೆಮೋಕ್ರಸಿಯನ್ನು ಹೈಜಾಕ್ ಮಾಡಬೇಕಂತ ನಡೆಸ್ತಾ ಇದ್ದಾರೆ. ಈ ಥರ ಆದರೆ ಪ್ರಜಾಪ್ರಭುತ್ವ ಸತ್ತು ಹೋಗ್ತಿದೆ. ಅವತ್ತೇ ಅದು ಗೊತ್ತಾಗಿದ್ದಕ್ಕೋಸ್ಕರನೇ ಡಿಲೀಟ್ ಆಗೋದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಅದೇ ನಾನು ಗಲಾಟೆ ಮಾಡೋದಿಲ್ಲ. ಗಲಾಟೆ ಮಾಡಿ ಇನ್ನು ಮುಂದೆ ಸಿಕ್ಕೊಂಬಿದ್ದಿಲ್ಲ, ಕಳ್ತನ ಸಿಕ್ಕೊಂಬಿದ್ದು ಅಂತೇಳಿ ಡಿಲೀಟ್ ರದ್ದು ಮಾಡೋದು. ನೀಗಿ ಅಂತ ಒಬ್ಬರು ಚುನಾವಣಾಧಿಕಾರಿ, ನಿಮ್ಮ ವೋಟರ್ಸಾ? ಹೆಂಗೆ? ಅವೆಲ್ಲ ನನ್ನ ವೋಟರ್ಸ್. 100ಕ್ಕೆ 100 6,018 ವೋಟ್ಗಳು ನಂದೇ ವೋಟರ್ಸ್ ಅವರು. ಒಂದು ವೇಳೆ ಒಂದೇ ಏರಿಯಾದಾಗ ಪರ್ಟಿಕ್ಯುಲರ್ ಬೇರೆ ಬೇರೆ ಕಡೆ ನಿಮ್ಮ ಕಾರ್ಯಕರ್ತರ ನಿಮ್ಮ ಮತದಾರರ ಒಂದೇ ನನ್ನ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಬೂತ್ಗಳು, ಬೇರೆ ಬೇರೆ ವಾರ್ಡ್ಗಳು ಡಿಲೀಟ್ ಆಗಿದ್ದು. ಒಂದು ವೇಳೆ ಡಿಲೀಟ್ ಆಗಿದ್ರೆ ನಾನು ಸೋಲ್ತೀನಿ, ಮಾರ್ಜಿನಲ್ಲಿ ಸೋಲ್ತೀನಿ. ಕಳೆದ 2018 ಚುನಾವಣೆಯಲ್ಲಿ ಕೂಡ ಇದೇ ಷಡ್ಯಂತ್ರ ಮಾಡಿದ್ರು. 672 ವೋಟಲ್ಲಿ ನಾನು ಸೋತೆ. ಅವಾಗಲೂ ಕೂಡ ಕೆಲವು ಬಡ ಮುಸ್ಲಿಮರನ್ನ ಗುರುತಿಸಿ ಅವರಿಗೆ ದುಡ್ಡು ಕೊಟ್ಟು ದರ್ಗಾಕ್ಕೆ ಹೋಗ್ರಿ, ಬೇರೆ ಬೇರೆ ಕಡೆ ಹೋಗ್ರಿ ಅಂತ ಕಳಿಸಿದ ಮೇಲೆ ನಾನು 672 ವೋಟಲ್ಲಿ ಸೋತಿದ್ದೀನಿ. ಯಾರು ಮಾಡಿದ್ದಾರೆ ಅಂತ ತನಿಖೆ, ಯಾರು ಕೈವಾಡ ತನಿಖೆ ಆಗಬೇಕು. ಸಂಶಯ ಒಂದು BJP, ನನ್ನ ಇದ್ರ ಬೆನಿಫಿಷರಿ ಯಾರು ಅವರೊಬ್ಬರು, ಮತ್ತು ಚುನಾವಣಾಧಿಕಾರಿ. ಈಗ ಈ ವಿಷಯವನ್ನು ನೀವು ನಿಮ್ಮ ಹೈಕಮಾಂಡ್ ಹತ್ರ ತಗೊಂಡು ಹೋಗ್ತೀರಾ? ಯಾಕಂದ್ರೆ ಅವರು ಕೂಡ ಇಂಥದ್ದೇ ಹೈಕಮಾಂಡ್ ಆಲ್ರೆಡಿ ನೋಟಿಸ್ ಮಾಡಿ ಪ್ರಿಯಾಂಕಾ ಖರ್ಗೆ ಟ್ವೀಟ್ ಮಾಡಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಟ್ವೀಟ್ ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ, ವೇಣುಗೋಪಾಲ್ ಟ್ವೀಟ್ ಮಾಡಿದ್ದಾರೆ. ಪಾರ್ಟಿ ನನ್ನ ಜೊತೆಗಿದೆ.